ಸರ್ ನಮಸ್ಕಾರ ಸರ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ಡಾಂಬರ್ ರಸ್ತೆ. ಹೀಗೆ ಹೋದರೆ ಇನ್ನು ಈ ಭಾಗದ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಇದೆ. ಈ ಕಡೆ ಹೋದರೆ ಇನ್ನು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಈ ಭಾಗ ಎಲ್ಲ ಗ್ರೌಂಡ್ ವಾಟ್ರೇ. ಅಲ್ಲಿ ನೋಡಿ, ಎಲ್ಲ ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರೆ ಕಬ್ಬು, ಬಾಳೆ, ಕೋಕೋನಟ್ಸು ಮತ್ತು ತರಕಾರಿ, ಹೂವು ಈ ಥರ ಎಲ್ಲ ಹಾಕ್ತಾರೆ. ಅಂದರೆ ಎಲ್ಲರೂ ಹಾಕ್ತಾಯಿಲ್ಲ, ಮಧ್ಯೆ ಹಂಗೆ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ನೋಡಿ. ಈಗ ನಾನು ಹೇಳ್ತಕ್ಕಂಥ ಆಸ್ತಿಗೆ, ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಏನಿದೆ ಆಸ್ತಿ, ಇದೊಂದು 2.5 ಎಕರೆ ಇದೆ. ಇದರಲ್ಲಿ 1 ಎಕರೆ ಮಾಡಿಕೊಡ್ತಾರೆ. ಆದರೆ ಹಿಂಭಾಗಕ್ಕೆ ಆ 1 ಎಕರೆಗೆ ಅಟ್ಯಾಚ್ ಆದಂಗೆ ಇದೇ ಊರಿನ ರೈತರು ಇನ್ನೊಬ್ರದ್ದು 12 ಇದೆ. ಈ ಒಂದು ರಸ್ತೆ ಏನಿದೆ ಸ್ವಲ್ಪ ಭಾಳ ವಿಶಾಲವಾಗಿದೆ. 33 ಅಡಿ ರಸ್ತೆ ಇದೆ. ಇದು ಒಂಚೂರು ಕ್ಲೀನ್ ಮಾಡ್ಕೋಬೇಕಷ್ಟೇ. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅದಷ್ಟು ಬಿಟ್ಟರೆ ಏನಿಲ್ಲ. ಅದೇ ಡಾಂಬರ್ ರಸ್ತೆಯಿಂದ ಒಂದು 100 ಅಡಿ ಅಷ್ಟು ಆಗ್ಬೋದು ಅಷ್ಟೇ. ಇಂಟೀರಿಯರ್ ಏನಲ್ಲ. ನೋಡಿ, ಹೀಗೆ ಹೋದರೆ ಈ ಗ್ರಾಮದ ಇನ್ನು ಉಳಿಕೆ ಆಸ್ತಿಗಳೇನಿದ್ದಾವೆ, ಈ ಒಂದು ಹಳ್ಳಿಯ ರೈತರ ಆಸ್ತಿಗಳೇನಿದೆಯೋ ಆ ಒಂದು ಆಸ್ತಿಗಳಿಗೆ ಹೋಗುತ್ತೆ. ಈ ಭಾಗ ಎಲ್ಲ ಸಂಪೂರ್ಣ ರೆಡ್ ಸಾಯಿಲೇನೆ. ಸೊ ನಾನಾಗಲೇ ಹೇಳ್ದಂಗೆ ಈ ಲ್ಯಾಂಡ್ ಏನಿದೆ ಇದು ಒಂದು ರೋಡ್ ಎಂಟ್ರೆನ್ಸಿಂದನೇ ಇದೆ. ಇದು 2.5 ಎಕರೆ. 2.5 ಎಕರೆನಲ್ಲಿ 2.5 ಎಕರೆ ಹೆಂಗಿದೆ ಅಂತಂದರೆ ಉತ್ತರ ದಕ್ಷಿಣಾಭಿಮುಖವಾಗಿ ಆಸ್ತಿ ಇದೆ. ಇದು ಈ ಕೋಕೋನಟ್ಸ್ ಇದೆ ನೋಡಿ, ಒಂದು ಇಲ್ಲಿಂದ ಈ ಒಂದು 2.5 ಎಕರೆನಲ್ಲಿ ಇಲ್ಲಿಂದ ಈಚೆಗೆ ಈಸ್ಟ್ ವೆಸ್ಟ್ಗೆ ಆದಂಗೆ 1 ಎಕರೆ ಮಾಡಿಕೊಡ್ತಾರೆ. ಇದೇ ರಸ್ತೆ. ಈ ರಸ್ತೆಗೆ ಅಂಟ್ಕೊಂಡಂಗೆ ನಿಮಗೆ 1 ಎಕರೆ ಮಾಡಿಕೊಡ್ತಾರೆ. ಇದು ಈಸ್ಟ್ ವೆಸ್ಟು. ಒಂದು ಲ್ಯಾಂಡ್ ಅಂತೂ ಒಂದು ಫ್ಲಾಟ್ ಆಗಿದೆ, ಸಂಪೂರ್ಣ ರೆಡ್ ಸಾಯಿಲು. ಈ ಒಂದು 2.5 ಎಕರೆನಲ್ಲಿ ನಾನು ಆಗಲೇ ಹೇಳ್ದಂಗೆ ನಿಮಗೆ ಈಸ್ಟ್ ವೆಸ್ಟು 1 ಎಕರೆ ಮಾಡಿಕೊಡ್ತಾರೆ. ಇನ್ನು ಆ ಕಡೆಗೆ ರೋಡ್ ಸೈಡ್ಗೆ ಆದಂಗೆ ಅವರು 1.5 ಎಕರೆ ಇಟ್ಕೊತಾರೆ. ಇದ್ರ ಜೊತೆಗೆ ಇದಕ್ಕೆ ಅಟ್ಯಾಚ್ ಆದಂಗೆ ಇನ್ನು 1 ಎಕರೆ 12 ಗುಂಟೆ ಇನ್ನೊಬ್ಬರದು, ಇದೇ ಊರಿನವ್ರದ್ದು, ಇಬ್ಬರು ಸೇರಿ ಮಾಡಿಕೊಡ್ತಾರೆ. ಒಟ್ಟು 12 ಆಯಿತು. ಈ 1 ಎಕರೆನಲ್ಲಿ ಒಂದು ಪಂಪ್ ಸೆಟ್ ಇದೆ. ಒಂದು ಅದ್ರದ್ದೇನು ಮಾತಾಡಬೇಕು ಎಕ್ಸ್ಟ್ರಾ ಅಂತೇನು ಅಂತಿದ್ರು. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇನ್ನು ಈ ಒಂದು 12 ಇದು ಈ ಲ್ಯಾಂಡ್ಗೆ ಅಟ್ಯಾಚ್ ಆದಂಗೆ ಒಂದು ಇದು ಮಾಡ್ಕೊಂಡು ಕೃಷಿ ಹೊಂಡ ಮಾಡಿಟ್ಕೊಂಡವ್ರೆ. ಅಂದರೆ ಇದನ್ನು ಸುಮಾರು ಜನ ಮಾಡ್ತಾರೆ. ಏನಕ್ಕೆ ಅಂತ ಸರ್ಕಾರದಿಂದ ಒಂದು 50-60 ಸಾವಿರ ರೂಪಾಯಿ ಇನ್ಕಮ್ ಆಗುತ್ತೆ. ಹಾಗಾಗಿ ಅಲ್ಲೇನು ಮಾಡದೇ ಇದ್ದರೂ ಕೂಡ ಈ ಥರ ಮಾಡಿ ಅಷ್ಟೇ. ನೋಡಿ, ಇದು 12 ಇದು ಒಂದು ಫ್ಲ್ಯಾಟ್ ಆಗಿದೆ, ಒಂದು ಸ್ಕ್ವೈರ್ ಆಗಿದೆ. ಆ ಒಂದು ಎಕರೆನೂ ಕೂಡ ಈ ಲ್ಯಾಂಡಿಗೆ ಅಟ್ಯಾಚ್ ಆದಂಗಿದೆ. ಅಲ್ಲಿಗೆ ಒಟ್ಟು 12 ಆಗುತ್ತೆ. 2 ನಂಬರು 2 ರೈತರು ಇಬ್ಬರು ಈ ಒಂದು ರಸ್ತೆಗಾದಂಗೆ ಇದೆ. ಆಯಿತಾ? ಜಾಗ ಅಂತೂ ಫಸ್ಟ್ ಕ್ಲಾಸಿಗಿದೆ. ಸ್ವಲ್ಪ ರೈಟು ಅವ್ರೇನು ಹೇಳ್ತಾ ಇದ್ದಾರೆ ಅದು ನಾನು ನಿಮ್ಗೆ ಹೇಳ್ತೀನಿ. ಶ್ರೀನರಸೀಪುರದಿಂದ ಈ ಲ್ಯಾಂಡಿಗೆ ಸುಮಾರು ಒಂದು 17-18 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಸೊ ಶ್ರೀನರಸೀಪುರದಿಂದ 17-18 ಕಿಲೋಮೀಟ್ರ್ ಅಂತರ ಆದರೂ ಕೂಡ ಈ ಒಂದು ಆಸ್ತಿ ಬಂದು ನೋಡಿ, ಈ ಪಂಪ್ ಸೆಟ್ಟು ಏನು ಮಾಡ್ಕೊಂಡಿದ್ದಾರೆ ಇದು ಹಳೆಯದು, ಸುಮಾರು ದಿನಗಳಾಗಿದೆ. ನೀರಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಅಂದರೆ ಎಲ್ಲರೂ ಅಲ್ಲ, ಅಲ್ಲೊಬ್ರು ಇಲ್ಲೊಬ್ಬರು ಆ ಲೆಕ್ಕಾಚಾರದಲ್ಲಿ. ಇದು ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರ್ತದೆ? ಇದು ರಿಜಿಸ್ಟ್ರೇಷನು
ಇದು ರೆಕಾರ್ಡು ಅಲ್ಲ, ಇದು ನಿಮ್ಮ ತಿಂಗಣ್ಣ ಮಾಡಿದ್ವಲ್ಲ ನಿಮ್ಮೂರದೇ ಒಂದು, ಅದು ರಿಜಿಸ್ಟ್ರೇಷನ್ ಬಂದು ಅದು ರಿಜಿಸ್ಟ್ರೇಷನ್ ಇಲ್ಲಿ, ಬಟ್ ರೆಕಾರ್ಡು ದೊಡ್ಡಕೋಲ್ ಅಂದೆ ಹೋಬಳಿ. ಆ ಥರ ಏನಾದ್ರು ಉಂಟಾ ಇದು ಅಂತ? ಹೌದಾ? ಸರಿ, ಓಕೆ ಸರ್. ನೋಡಿ ಈ ಥರ ಇದೆ. ಇವ್ರು ಹೇಳ್ತಿರೋದು ಏನಂದರೆ, ಇದು ಟಿ ನರಸೀಪುರಕ್ಕೆ ಹತ್ತಿರ ಆದರೂ ಕೂಡ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರ್ತದೆ ಅಂತ. ಆಯಿತಾ? ಈ ಥರ ಇದೆ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ, ಒಂದು ಸಮತಟ್ಟವಾಗಿದೆ. ನೀವು ಲ್ಯಾಂಡ್ ಒಳಗಡೆ ಏನು ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ. ಅದೊಂದು ರೋಡ್ದೊಂದು ಸ್ವಲ್ಪ ಒಂಚೂರು ಅಚ್ಚುಕಟ್ಟು ಮಾಡ್ಕೊಂತಂದರೆ ಇನ್ನು ಫಸ್ಟ್ ಕ್ಲಾಸ್ ಆಗಿದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.